ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ಇದು ರಾಜಕೀಯ ಎಳೆ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಅಡ್ಡ ಮತದಾನ ಮಾಡಿದವರನ್ನ ಹಿಡಿಯುವ ಯತ್ನದ ಭಾಗವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈಗ ಆಣೆ ಪ್ರಮಾಣದ ಹೆಜ್ಜೆ ಮುಂದಿಡುವ ಮಾತನಾಡಿದ್ದಾರೆ. ಧರ್ಮಸ್ಥಳದಲ್ಲೇ ಶಾಸಕಾಂಗ ಪಕ್ಷದ ಸಭೆ ನಡೆಸಬೇಕು ಅಂತ ವಿರೋಧ ಪಕ್ಷದ ನಾಯಕ ಅಶೋಕ್ ಜೊತೆಯೂ ಮಾತನಾಡಿದ್ದಾರೆ. ಕರ್ನಾಟಕದ ಮಟ್ಟಿಗೆ ಧರ್ಮಸ್ಥಳದ ಹೆಸರು ತೆಗೆದುಕೊಂಡು ಇಂಥ ರಾಜಕೀಯ ಆಣೆ ಪ್ರಮಾಣಗಳು ಮಾಡಿದ ಹಲವು ಉದಾಹರಣೆಗಳಿವೆ. ಅದನ್ನೆಲ್ಲ ನೋಡೋಣ ಎಳೆ ಎಳೆಯಾಗಿ. ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ನ ಶಾಸಕರು ಅಡ್ಡ ಮತದಾನ ಮಾಡಿದ ಪರಿಣಾಮ ಕಾಂಗ್ರೆಸ್ ಪಕ್ಷದ 5ನೇ ಅಭ್ಯರ್ಥಿಗೆ ಅಗತ್ಯಕ್ಕಿಂತ 4 ಹೆಚ್ಚುವರಿ ಮತ ಪಡೆದು ಗೆದ್ರು. ಇತ್ತ ಬಿಜೆಪಿ ಹಾಗೂ ಜೆಡಿಎಸ್ನ ಒಟ್ಟು 11 ಶಾಸಕರಿಂದ ಅಡ್ಡ ಮತದಾನ ಆದದ್ದೇ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಮೂಲ ಕಾರಣವಾಯಿತು. ಅದರಲ್ಲೂ ಬಿಜೆಪಿಯ 4 ಶಾಸಕರ ಅಡ್ಡ ಮತದಾನ ಆದದ್ದನ್ನ ಬಿಜೆಪಿ ಹೈಕಮಾಂಡ್ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಇತ್ತ ಅಡ್ಡ ಮತದಾನ ಯಾರು ಮಾಡಿರಬಹುದು ಎನ್ನುವಂತ ಅಂದಾಜಿದ್ದರೂ ಸಾಕ್ಷಿ ಸಮೇತ ಇವರೇ ಅಂತ ಸಾಬೀತು ಮಾಡಲಾಗದೆ ವಿಜೇಂದ್ರ ಕೈ ಹಿಸುಕಿಕೊಳ್ಳುತ್ತಾ ಕುಳಿತಿದ್ದಾರೆ. ಹಾಗಂತ ಸುಮ್ಮನೆ ಕೂರಲು ಆಗಲ್ವಲ್ಲ. ಅದಕ್ಕೆ ಅವರು ಪ್ರಯೋಗಿಸಿದ ಅಸ್ತ್ರ ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಸೋದು ಹಾಗೂ ಅಡ್ಡ ಮತದಾನದ ಸತ್ಯಾಸತ್ಯತೆ ಅರಿಯಲು ಅಲ್ಲೇ ಶಾಸಕರಿಂದ ಪ್ರಮಾಣ ಮಾಡೋದು. ಅತಿ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷದ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬ್ತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ನಾನು ವಿಪಕ್ಷ ನಾಯಕರು ಕೂಡ ಮಾತನಾಡ್ತೇನೆ. ಆ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲೇ ಶಾಸಕಾಂಗ ಪಕ್ಷ ಸಭೆ ಕರಿಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ರಾಜಕೀಯದಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಾಗ, ಕೆಲ ರಾಜಕೀಯ ಸಂದಿಗ್ಧತೆಯ ಸಂದರ್ಭಗಳು ಎದುರಾದಾಗ ಅದಕ್ಕೆ ರಾಜಕೀಯವಾಗಿ ಅಥವಾ ಕಾನೂನಾತ್ಮಕ ಉತ್ತರ ಕೊಡುವ ಬದಲು ಬಂದು ಆಣೆ ಮಾಡಿ ಅಂತ ಸವಾಲು ಹಾಕುವ ವಿಚಿತ್ರ ಸಂಪ್ರದಾಯಕ್ಕೆ ಧರ್ಮಸ್ಥಳ ಹಲವು ಸಂದರ್ಭಗಳಲ್ಲಿ ಸಾಕ್ಷಿಯಾಗಿದೆ. ಈ ಆಣೆ ಪ್ರಮಾಣದ ರಾಜಕೀಯ ಹೈಡ್ರಾಮಾಗೆ ಮುನ್ನುಡಿ ಬರೆದ ರಾಜಕೀಯ ಸವಾಲಿನ ಘಟನೆ ಇಲ್ಲಿದೆ. ಧರ್ಮಸ್ಥಳ ಕ್ಷೇತ್ರದಲ್ಲಿ ಅಂದು ನಡೆದಿದ್ದೇನು? ರಾಜಕೀಯಕ್ಕಾಗಿ ಇದೆಲ್ಲ ಬೇಕಿತ್ತೇನು? ಅದು 2011ರ ಜೂನ್ ತಿಂಗಳು. ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರವಿತ್ತು. ಅಂದು ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಯಡಿಯೂರಪ್ಪನವರ ವಿರುದ್ಧ ಸಾಲು ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದ್ರು. ಇದರ ನಡುವೆ 2011ರ ಜೂನ್ 16ರಂದು ಕುಮಾರಸ್ವಾಮಿ ಒಂದು ಬಾಂಬ್ ಸಿಡಿಸಿದ್ರು. ತಮ್ಮ ವಿರುದ್ಧದ ಹಗರಣಗಳ ದಾಖಲೆ ಬಿಡುಗಡೆ ಮಾಡದಂತೆ ತಡೆಯಲು ಯಡಿಯೂರಪ್ಪನವರು ತಮ್ಮ ಆಪ್ತರ ಮೂಲಕ ತನ್ನ ಬಳಿ ರಾಜಕೀಯ ರಾಜಿ ಸಂಧಾನಕ್ಕೆ ಯತ್ನಿಸಿದ್ರು ಅನ್ನೋದು ಆ ಆರೋಪ. ಬಿಎಸ್ವೈ ಹಾಕಿದ ಆಣೆ ಸವಾಲ್ ಸ್ವೀಕರಿಸಿದ ಎಚ್ಡಿಕೆ. ಸವಾಲ್ ಹಾಕಿದವರೇ ಆಣೆಯಿಂದ ಹಿಂಜರಿದಿದ್ದೇಕೆ? ಕುಮಾರಸ್ವಾಮಿ ಮಾಡಿದ ಆರೋಪದಿಂದ ಕೆರಳಿದ ಮುಖ್ಯಮಂತ್ರಿ ಯಡಿಯೂರಪ್ಪ ತಕ್ಕ ಪ್ರತ್ಯುತ್ತರ ನೀಡುವ ಮಾರ್ಗ ಹುಡುಕ್ತಾ ಇದ್ರು. ಆಗ ಅವರ ಆಪ್ತರಾಗಿದ್ದ ಹಾಗೂ ಮಂತ್ರಿ ಮಂಡಲದಲ್ಲಿ ಪ್ರಮುಖ ಖಾತೆಯ ಜವಾಬ್ದಾರಿ ಹೊಂದಿದ್ದ ಸಚಿವೆ ಸಲಹೆಯಂತೆ ಪತ್ರಿಕೆಗಳಲ್ಲಿ ಬಹಿರಂಗ ಜಾಹೀರಾತು ನೀಡಿ ಕುಮಾರಸ್ವಾಮಿ ಬಳಿ ನಾನು ಯಾರನ್ನ ಕಳುಹಿಸಿಲ್ಲ, ನೀವು ಹೇಳಿದ್ದು ನಿಜವೇ ಆದರೆ ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡಿ ಅಂತ ಕುಮಾರಸ್ವಾಮಿಗೆ ಮುಕ್ತ ಸವಾಲ್ ಹಾಕಿದ್ರು. ಈ ಸವಾಲನ್ನ ಎಚ್ಡಿಕೆ ಸ್ವೀಕರಿಸಿದ್ರು. ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡಲು ದಿನವೂ ನಿಶ್ಚಯವಾಯಿತು. ಹಲವರು ಮಧ್ಯ ಪ್ರವೇಶಿಸಿ ತೆರೆಮರೆಯಲ್ಲೇ ತಡೆಯಲು ಯತ್ನಿಸಿದ್ರೂ ಆಗ್ಲಿಲ್ಲ. ಕಡೆಗೂ ಇಡೀ ನಾಡೇ ಕಾಯುತ್ತಿದ್ದ ಆ ದಿನ ಬಂದೇ ಬಿಟ್ಟಿತು.
ದಿನಾಂಕ 27 ಜೂನ್ 2011. ಸ್ಥಳ ಧರ್ಮಸ್ಥಳ. ಏನಾಗುತ್ತೋ ಎಂಬ ಕೌತುಕಕ್ಕೆ ಕೊನೆಯೇ ಇರಲಿಲ್ಲ. ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಈ ಪ್ರಮಾಣದ ಸವಾಲಿನ ವಿಚಾರದಲ್ಲಿ ಎಷ್ಟು ಮುಂದುವರೆದಿದ್ರು ಅಂದ್ರೆ ಅವರಿಗೆ ಬೇಡ ಎನಿಸಿದ್ರು ಮುಂದಿಟ್ಟ ಹೆಜ್ಜೆ ಹಿಂದಿಡಲಾಗದಷ್ಟು ಮುಂದೆ ಹೋಗಿ ಬಿಟ್ಟಿದ್ರು. 27 ಜೂನ್ 2011ಕ್ಕೆ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ಇಬ್ಬರು ಧರ್ಮಸ್ಥಳಕ್ಕೆ ಬಂದಿಳಿದ್ರು. ಆ ಹಂತದಲ್ಲಿ ಪೇಜಾವರ ಶ್ರೀಗಳು, ಹಲವು ಮಠಾಧೀಶರು ಹಾಗೂ ಅಂದಿನ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ನಿತಿನ್ ಗಡ್ಕರಿ ಅವರ ಸಲಹೆಯ ಮೇರೆಗೆ ಯಡಿಯೂರಪ್ಪನವರು ಕೊನೆಯ ಕ್ಷಣದಲ್ಲಿ ಆಣೆ ಪ್ರಮಾಣದಿಂದ ಹಿಂದೆ ಸರಿದ್ರು. ಧರ್ಮಸ್ಥಳದ ದೇವಸ್ಥಾನಕ್ಕೆ ತೆರಳಿ ದೇವರ ದರ್ಶನ ಪಡೆದು ಹೊರಟು ಹೋದ್ರು. ಆದರೆ ಕುಮಾರಸ್ವಾಮಿ ಹಿಂದೆ ಸರಿಯಲಿಲ್ಲ. ಗರ್ಭಗುಡಿಯ ಮುಂದೆ ನಿಂತು 11 ರೂಪಾಯಿ ಕಾಣಿಕೆ ರಶೀದಿ ಪಡೆದು ಯಡಿಯೂರಪ್ಪ ಪರವಾಗಿ ಅವರ ಆಪ್ತರೊಬ್ಬರು ಸಂಧಾನಕ್ಕೆ ಬಂದಿದ್ದು ಸತ್ಯ ಅಂತ ಏಕಪಕ್ಷೀಯವಾಗಿ ಪ್ರಮಾಣ ಮಾಡಿದ್ರು. ಅದಾದ ನಂತರ ನಡೆದದ್ದು ಇತಿಹಾಸ. ಸಾಗರದ ರಾಜಕೀಯಕ್ಕೆ ಧರ್ಮಸ್ಥಳದಲ್ಲಿ ಆಣೆ. ಧರ್ಮಸ್ಥಳದಲ್ಲಿ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ನಡುವೆ ನಡೆದ ಈ ಆಣೆ ಪ್ರಮಾಣದ ರಾಜಕೀಯ ಮುಗಿದ 1 ದಶಕದ ನಂತರ ಮತ್ತೊಂದು ಘಟನೆಗೆ ರಾಜ್ಯ ಸಾಕ್ಷಿಯಾಯಿತು. 2022ರಲ್ಲಿ ಮಲೆನಾಡಿನ ಸಾಗರ ವಿಧಾನಸಭಾ ಕ್ಷೇತ್ರದ ರಾಜಕಾರಣದಲ್ಲೂ ಇಂತಹದ್ದೇ ಒಂದು ಹೈಡ್ರಾಮಾ ಸೃಷ್ಟಿಯಾಯಿತು. ಆಗ ಸಾಗರದ ಶಾಸಕರಾಗಿದ್ದವರು ಬಿಜೆಪಿಯ ಹರತಾಳು ಹಾಲಪ್ಪ. ಅವರ ವಿರುದ್ಧ ಕೆಪಿಸಿಸಿ ವಕ್ತಾರರಾಗಿದ್ದ ಕಾಂಗ್ರೆಸ್ನ ಬೇಳೂರು ಗೋಪಾಲಕೃಷ್ಣ ಗಂಭೀರ ಆರೋಪ ಮಾಡಿದ್ರು. ಸಾಗರ ಮತ್ತು ಹೊಸನಗರ ಭಾಗದ ಅಕ್ರಮ ಮರಳು ಗಣಿಗಾರಿಕೆಯ ಲಾರಿ ಮಾಲೀಕರಿಂದ ಹರತಾಳು ಹಾಲಪ್ಪ ಮತ್ತು ಅವರ ಆಪ್ತರು ಲಂಚ, ಕಮಿಷನ್ ಪಡೆಯುತ್ತಿದ್ದಾರೆ ಅನ್ನೋದು ಬೇಳೂರು ಆರೋಪವಾಗಿತ್ತು. ಇದಕ್ಕೆ ಕೌಂಟರ್ ಕೊಟ್ಟ ಹಾಲಪ್ಪ, ನಾನು ಲಂಚ ಪಡೆದಿಲ್ಲ, ಧರ್ಮಸ್ಥಳದಲ್ಲಿ ಆಣೆ ಮಾಡ್ತೀನಿ ಅಂದ್ರು. ಇದಕ್ಕೆ ಮುಹೂರ್ತ ನಿಗದಿಯಾಗಿದ್ದು 12 ಫೆಬ್ರವರಿ 2022ರಂದು. ಆದರೆ ಈ ಇಬ್ಬರು ನಾಯಕರು ಅಂದು ಮುಖಾಮುಖಿಯಾಗಲಿಲ್ಲ. ಹರತಾಳು ಹಾಲಪ್ಪ ಬೆಳಗ್ಗೆ ತಮ್ಮ ಆಪ್ತರೊಂದಿಗೆ ಬಂದು ಲಂಚ ಪಡೆದಿಲ್ಲ ಅಂತ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಸತ್ಯ ಪ್ರಮಾಣ ಮಾಡಿ ಹೋದ್ರು. ಬೇಳೂರು ಗೋಪಾಲಕೃಷ್ಣ ಆಮೇಲೆ ಬಂದು ಹಾಲಪ್ಪ ಕಳ್ಳನಂತೆ ಮುಂಚಿತವಾಗಿ ಬಂದು ಹೋಗಿದ್ದಾರೆ, ನನ್ನೆದುರು ಆಣೆ ಮಾಡೋ ಧೈರ್ಯ ಅವರಿಗಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಈ ಘಟನೆ ಯಾವುದೇ ಕಾನೂನಿನ ತಾರ್ಕಿಕ ಅಂತ್ಯ ಕಾಣದಿದ್ರು 2023ರ ವಿಧಾನಸಭಾ ಚುನಾವಣೆವರೆಗೂ ಸಾಗರ ಕ್ಷೇತ್ರದ ಪ್ರಮುಖ ರಾಜಕೀಯ ದಾಳವಾಗಿ ಬಳಕೆಯಾಯಿತು. ಧರ್ಮಸ್ಥಳ ಕ್ಷೇತ್ರ ಒಂದೇ ಅಲ್ಲ, ರಾಜಕೀಯ ಆಣೆಗೆ ಬೇರೆ ದೇಗುಲಗಳನ್ನು ಬಿಟ್ಟಿಲ್ಲ. ಕೇವಲ ಧರ್ಮಸ್ಥಳ ಮಾತ್ರವಲ್ಲ, ಕರ್ನಾಟಕದ ರಾಜಕಾರಣಿಗಳು ತಮ್ಮ ಪ್ರಭಾವ ವಲಯಕ್ಕೆ ತಕ್ಕಂತೆ ದೇವಸ್ಥಾನಗಳನ್ನ ಬದಲಾಯಿಸುತ್ತಲೇ ಇರುತ್ತಾರೆ. ಮೈಸೂರು ಭಾಗದ ನಾಯಕರಾದ ಸಿದ್ದರಾಮಯ್ಯ ಅಥವಾ ಜೆಟಿ ದೇವೇಗೌಡರ ವಿರುದ್ಧ ಭ್ರಷ್ಟಾಚಾರ ಅಥವಾ ನಿಷ್ಠೆಯ ಪ್ರಶ್ನೆ ಬಂದಾಗ ಅವರೆಲ್ಲರಿಗೂ ನೆನಪಾಗೋದು ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯ. ಇನ್ನು ಉತ್ತರ ಕರ್ನಾಟಕ ಮತ್ತು ಬಳ್ಳಾರಿ ಭಾಗದಲ್ಲಿ ಪಕ್ಷಾಂತರದ ನಿಷ್ಠೆ ಸಾಬೀತುಪಡಿಸಲು ಮೈಲಾರ ಲಿಂಗೇಶ್ವರನ ಕಾರಣಿಕ ಮತ್ತು ಆಣೆ ಪ್ರಮಾಣ ಬಳಕೆಯಾಗುತ್ತದೆ. ಇನ್ನು ಕರಾವಳಿ ಭಾಗಕ್ಕೆ ಬಂದ್ರೆ ಅಲ್ಲಿ ರಾಜಕೀಯ ಕೋಮು ಘರ್ಷಣೆಯ ಆರೋಪ ಬಂದಾಗ ಸ್ಥಳೀಯ ದೈವಗಳ ಮುಂದೆ ಪ್ರಮಾಣ ಮಾಡುವಂತೆ ಸವಾಲು ಹಾಕಿದ ಅದರ ಫಲ ಉಂಡ ಹಲವು ಘಟನೆಗಳು ವರದಿಯಾಗಿವೆ. ಸಾಚತನ ತೋರಿಕೆಗೆ ನೂರಾರು ನೆಪ, ಮತ ಬ್ಯಾಂಕ್ ರಕ್ಷಣೆಗೆ ದೇವರ ಜಪ.
ಇಂತಹ ಪ್ರಹಸನಗಳ ಹಿಂದಿರುವುದು ಸರಳ ರಾಜಕೀಯ. ರಾಜಕಾರಣಿಗಳು ಜನರೆದುರು ನಾನೇ ಸರಿ, ನಾನು ಹೇಳಿದ್ದೇ ಸತ್ಯ, ನನ್ನ ವಿರೋಧಿ ತಪ್ಪು, ನಾನು ಸಾಚ ಅಂತ ತೋರಿಸಿಕೊಳ್ಳಲು ಪ್ರಯೋಗಿಸುವ ಭಾವನಾತ್ಮಕ ಅಸ್ತ್ರ. ಜೊತೆಗೆ ಇದು ಸಾರ್ವಜನಿಕ ಗಮನವನ್ನ ಬೇರೆಡೆ ಸೆಳೆಯುವ ತಂತ್ರ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಧಾರ್ಮಿಕ ಭಾವನೆಗಳನ್ನ ರಾಜಕೀಯಕ್ಕೆ ಬಳಸಿಕೊಳ್ಳುವ ಈ ನಡೆ ರಾಜಕೀಯ ನೈತಿಕತೆಯ ಪತನವನ್ನ ಎತ್ತಿ ತೋರಿಸುತ್ತದೆ. ಆದರೂ ರಾಜಕೀಯ ಅಗತ್ಯಕ್ಕೆ ತಕ್ಕಂತೆ ಬಳಸಿಕೊಳ್ಳುವ ಪರಿಪಾಠವು ಮುಂದುವರೆದಿದೆ. ಆಗ ಅಂತಹ ಮತ್ತೊಂದು ಪ್ರಯತ್ನಕ್ಕೆ ವಿಜಯೇಂದ್ರ ಮಾತು ಮುನ್ನುಡಿಯಾಗಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋ ಕೆಟ್ಟ ಕುತೂಹಲ 2011ರಂತೆ ಮತ್ತೆ ಮೊದಲೇಳದಿದ್ರೆ ಅದು ಯಾರ ತಪ್ಪು? ದೇವರನ್ನ ತಮಗೆ ಬೇಕಾದಂತೆ ಉಪಯೋಗಿಸಿಕೊಳ್ಳುವ ಈ ಪ್ರಪಂಚದಲ್ಲಿ ಯಾವುದು ತಪ್ಪು? ಕಟ್ಟ ಕಡೆಗೂ ಉಳಿಯುವುದು ನಿರ್ದಿಷ್ಟ ಉತ್ತರವಿಲ್ಲದ ಇಂತಹ ಪ್ರಶ್ನೆಗಳು ಮಾತ್ರ.